ಬನ್ನಿ ವಿದ್ಯಾರ್ಥಿಗಳೇ, SSLC ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸಲದ ಒಂದು ಹೊಸ ಪರಿಷ್ಕೃತ ಪಠ್ಯಪುಸ್ತಕದಲ್ಲಿ ವರ್ಗಪೂರ್ಣಗೊಳಿಸುವ ವಿಧಾನ ಮತ್ತು ಸೂತ್ರದ ವಿಧಾನದ ಬಿಟ್ಟು ಹಾಕಿ ಈಗ ನಿಮ್ಗ ಮುಖ್ಯವಾಗಿ ಅಪವರ್ತಿಸುವಿಕೆ ವಿಧಾನದ ಮೂಲಕ x ನ ಬೆಲೆಯನ್ನ ಕಂಡುಹಿಡಿಯೋದು ಮುಖ್ಯವಾಗಿಟ್ಟಿದ್ದಾರೆ. ಅದಕ್ಕಾಗಿ ನೀವು ಅಪವರ್ತಿಸುವಿಕೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನೀಗ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ x² ಪ್ಲಸ್ 7x ಪ್ಲಸ್ 12 ಈಕ್ವಲ್ ಟು 0. ಮಧ್ಯದ ಪದ ಪ್ಲಸ್ ಇದ್ದು ಕೊನೆ ಪದ ಪ್ಲಸ್ ಬಂದ್ರೆ ಬಂದಂತ ಎರಡು ಅಪವರ್ತನ ಚಿಹ್ನೆಗಳು ಪ್ಲಸ್ ಪ್ಲಸ್ ಆಗಿರ್ಬೇಕು. ಲಕ್ಷ್ಯ ಕೊಡ್ರಿ, ಮಧ್ಯದ ಪದ ಪ್ಲಸ್ ಇದ್ದು ಕೊನೆ ಪದ ಪ್ಲಸ್ ಬಂದ್ರೆ ಬಂದಂತ ಎರಡು ಅಪವರ್ತನಗಳು ಪ್ಲಸ್ ಆಗಿರ್ಬೇಕು. ಒಂದ್ ವೇಳೆ x² ಮೈನಸ್ 7x ಪ್ಲಸ್ 12 ಈಕ್ವಲ್ ಟು 0, ಮಧ್ಯದ ಪದ ಮೈನಸ್ ಇದ್ದು ಕೊನೆ ಪದ ಪ್ಲಸ್ ಬಂದಿದ್ರೆ ಬಂದಂತ ಎರಡು ಅಪವರ್ತನಗಳು ಮೈನಸ್ ಮೈನಸ್ ಆಗಿರ್ಬೇಕು. ಒಂದ್ ವೇಳೆ ಮಧ್ಯದ ಪದ ಮೈನಸ್ ಇದ್ದು ಕೊನೆ ಪದವು ಪ್ಲಸ್ ಬಂದ್ರೆ ಆಗ ಬಂದಂತ ಎರಡು ಅಪವರ್ತನಗಳಲ್ಲಿ ದೊಡ್ಡ ಅಪವರ್ತ ಚಿಹ್ನೆ ಮೈನಸ್ ಆಗಿರ್ಬೇಕು, ಚಿಕ್ಕ ಅಪವರ್ತ ಚಿಹ್ನೆ ಪ್ಲಸ್ ಆಗಿರ್ಬೇಕು ಅಂತ. ಇಲ್ಲಿ ಫಾರ್ ಎಕ್ಸಾಂಪಲ್ 3 ಇಲ್ಲೇ 3 4 ಹೋಗ್ಬಿಟ್ರೆ 1 ಬರುತ್ತೆ, ಮೈನಸ್ 1x ಮೈನಸ್ 12x. ಅದೇ ಮಧ್ಯದ ಪದ ಪ್ಲಸ್ ಇದ್ದು ಕೊನೆ ಪದ ಮೈನಸ್ ಬಂದ್ರೆ ಬಂದಂತ ಅಪವರ್ತನಗಳಲ್ಲಿ ದೊಡ್ಡ ಅಪವರ್ತ ಚಿಹ್ನೆ ಪ್ಲಸ್ ಆಗಿರ್ಬೇಕು, ಚಿಕ್ಕ ಅಪವರ್ತ ಚಿಹ್ನೆ ಮೈನಸ್ ಆಗಿರ್ಬೇಕು. ಇಲ್ಲೇ ಮಧ್ಯದ ಪದ ಮೈನಸ್ ಇದ್ದು ಕೊನೆ ಪದ ಮೈನಸ್ ಬಂದ್ರೆ ಬಂದಂತ ಎರಡು ಅಪವರ್ತನಗಳಲ್ಲಿ ದೊಡ್ಡ ಅಪವರ್ತ ಚಿಹ್ನೆ ಮೈನಸ್ ಆಗಿರ್ಬೇಕು, ಚಿಕ್ಕ ಅಪವರ್ತ ಚಿಹ್ನೆ ಪ್ಲಸ್ ಆಗಿರ್ಬೇಕು. ಅಥವಾ ಮಧ್ಯದ ಪದ ಮೈನಸ್ ಬಂದು ಕೊನೆ ಪದ ಪ್ಲಸ್ ಬಂದ್ರೆ ಬಂದಂತ ಎರಡು ಅಪವರ್ತನಗಳಲ್ಲಿ ದೊಡ್ಡ ಅಪವರ್ತ ಚಿಹ್ನೆ ಎರಡು ಅಪವರ್ತನಗಳು ಮೈನಸ್ ಮೈನಸ್ ಆಗಿರ್ಬೇಕು, ಯಾಕಂದ್ರೆ ಕೊನೆ ಪದ ಪ್ಲಸ್ ಬಂದಿರೋದ್ರಿಂದ. ಇಲ್ಲಿ ಪ್ಲಸ್ 7x ಪ್ಲಸ್ 12 ಬಂದಿದೆ. ಇಲ್ಲಿ ಮಧ್ಯದ ಪದ ಪ್ಲಸ್ ಇದು ಕೊನೆ ಪದ ಪ್ಲಸ್ ಬಂದಂತ ಎರಡು ಅಪವರ್ತನಗಳು ಪ್ಲಸ್ ಪ್ಲಸ್ ಆಗಿರ್ಬೇಕು. ನೆನ್ಪಿಡ್ರಿ, ಇಲ್ಲಿ ಪ್ಲಸ್ ಪ್ಲಸ್ ಆಗಿದ್ರೆ ಇಲ್ಲಿ ಎರಡು ಅಪವರ್ತನಗಳು ಮೈನಸ್ ಮೈನಸ್ ಆಗಿರ್ಬೇಕು. ಇಲ್ಲಿ ದೊಡ್ಡ ಅಪವರ್ತ ಚಿಹ್ನೆ ಮೈನಸ್, ಚಿಕ್ಕ ಅಪವರ್ತ ಚಿಹ್ನೆ ಪ್ಲಸ್ ಆಗಿರ್ಬೇಕು. ಇಲ್ಲಿ ದೊಡ್ಡ ಅಪವರ್ತ ಚಿಹ್ನೆ ಪ್ಲಸ್ ಆಗಿರ್ಬೇಕು, ಚಿಕ್ಕ ಅಪವರ್ತ ಚಿಹ್ನೆ ಮೈನಸ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ 4 3 12 ಅಂತ ನಾವು ತಗೊಂಡ್ರೆ ಪ್ಲಸ್ 4 ಪ್ಲಸ್ 3 ಅಂತ. ಇಲ್ಲಿ ಪ್ಲಸ್ 4 ಮೈನಸ್ ತಗೋಬೇಕು. ಇಲ್ಲಿ ಮೈನಸ್ 4 ಪ್ಲಸ್ 3 ಅಂತ ಆಗಿರ್ಬೇಕು. ಇಲ್ಲಿ ಪ್ಲಸ್ 4 ಮೈನಸ್ 3 ಅಂತ ಆಗಿರ್ಬೇಕು. ಅಂದಾಗ ಮಾತ್ರ ಸಮೀಕರಣ ನಮಗೆ ಸರಿ ಹೋಗುತ್ತೆ. ಈಗ ಒಂದೊಂದಾಗಿ ನಾವು ಈಗ ನೋಡ್ಬೇಕಾಗಿರೋ ವಿಷಯ ಏನು ಅಂತ ಅಂದ್ರೆ, ಒಂದೊಂದಾಗಿ ನೋಡಿದಾಗ ನಾನು x² ಪ್ಲಸ್ 7x ಪ್ಲಸ್ 12 ಈಕ್ವಲ್ ಟು 0 ಅಂತ ನೋಡಿದಾಗ ಮಧ್ಯದ ಪದ ಪ್ಲಸ್ ಇದ್ದು ಕೊನೆ ಪ್ಲಸ್ ಬಂದ 12ರ ಅಪವರ್ತನ ನಾನು ಮಾಡ್ಕೋತೀನಿ. ಈಗ 12ರ ಅಪವರ್ತನ ಯಾವ ಒಂದು ಅಪವರ್ತನ ಆಗಿರ್ತದೆ ಅಂದ್ರೆ 12 1 12, ಆಮೇಲೆ 6 2 12, ಆಮೇಲೆ 4 3 12. ಈಗ ನಮ್ ಸರಿ ಹೊಂದುವಂತ ಅಪವರ್ತನಗಳು ಎರಡು ಮಧ್ಯದ ಪದ ಪ್ಲಸ್ ಇದ್ದು ಕೊನೆ ಪದ ಪ್ಲಸ್ ಬಂದಿದ್ರೆ ಅಂದ್ರೆ ಮಧ್ಯದ ಪದ ಧನ ಪೂರ್ಣಾಂಕ ಕೊನೆ ಪೂರ್ಣಾಂಕ ಕೂಡ ಪ್ಲಸ್ ಬಂದ್ರೆ ಬಂದಂತ ಎರಡು ಅಪವರ್ತನಗಳು ಪ್ಲಸ್ ಪ್ಲಸ್ ಆಗಿರ್ಬೇಕು. ಈ ಪ್ಲಸ್ 12 ಪ್ಲಸ್ 1 ಆದ್ರೆ ಪ್ಲಸ್ 13 ಆಗುತ್ತೆ, ಇದು ಸರಿ ಹೊಂದಲ್ಲ, ಬಿಟ್ಟಾಗಿ. ಆಮೇಲೆ ಪ್ಲಸ್ 6 ಪ್ಲಸ್ 2 ಬಂದ್ರೆ ಪ್ಲಸ್ 8 ಅಂತ ಆಗುತ್ತೆ, ಅದು ಕೂಡ ಸರಿ ಹೊಂದಲ್ಲ. ಇಲ್ಲಿ ಪ್ಲಸ್ 4 ಪ್ಲಸ್ 3 ನಮ್ ಸರಿ ಹೊಂದುವಂತ ಎರಡು ಅಪವರ್ತನಗಳು 4 3. ಓಕೆ, ಇದು 7 ಅಂತ ಆಗುತ್ತೆ. ಮಧ್ಯದ ಪದ 7 ಬಂತದ, 4 3 12 ಅಂತ ಈಗಾಗಲೇ ಅದರ ಅಪವರ್ತನ ಆಗಿರ್ತದೆ. ಈಗ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ, ಬಂದಂತ ಎರಡು ಅಪವರ್ತನಗಳು 4x ಪ್ಲಸ್ 3x ಅಂತ ನಾನು ಇಟ್ಕೋತೀನಿ. x² ಪ್ಲಸ್ 4x ಪ್ಲಸ್ 3x ಪ್ಲಸ್ 12 ಈಕ್ವಲ್ ಟು 0. ಇವೆರಡರಲ್ಲೂ ಸಾಮಾನ್ಯವಾಗಿರುವ ಅಪವರ್ತನ, ಸಾಮಾನ್ಯವಾಗಿರುವಂತ ಒಂದು ಅಪವರ್ತನ ಅಂಶ ಯಾವುದು ಅಂತಂದ್ರೆ x ಹೊರ ಬಂದಾಗ x² ಗೆ x ನಿಂದ ಭಾಗಿಸಿದಾಗ ಉಳಿಯೋದು x, ಪ್ಲಸ್ 4x ಗೆ x ನಿಂದ ಭಾಗಿಸಿದಾಗ ಉಳಿಯೋದು 4. ಆಮೇಲೆ ಇವು ಎರಡರಲ್ಲೂ ಕಾಮನ್ ಆಗಿರೋದು 3 ಮತ್ತು 12ರ ಮೊಸ ಎಷ್ಟು ಅಂತ ಅಂದ್ರೆ 3. ಓಕೆ, 3x ಗೆ 3 ರಿಂದ ಭಾಗಿಸಿದಾಗ ಉಳಿಯೋದು x, ಪ್ಲಸ್ 3 4 12. ಓಕೆ, ಈಜಿಕಲ್ ಟು 0. ಮತ್ತೆ x ಪ್ಲಸ್ 4 ಈಜಿಕಲ್ ಟು x ಪ್ಲಸ್ 4 ಮತ್ತು x ಪ್ಲಸ್ 3 ಎರಡರಲ್ಲೂ ಕಾಮನ್ ಆಗಿರೋದು x ಪ್ಲಸ್ 4, ಉಳಿಯುವಂತ ಅಂಶಗಳು x ಮತ್ತು 3, x ಪ್ಲಸ್ 3 ಈಜಿಕಲ್ ಟು 0. ಇಲ್ಲಿ x ಪ್ಲಸ್ 4 ಇಂಟು x ಪ್ಲಸ್ 3 ಈಜಿಕಲ್ ಟು 0 ಆದಾಗ ಇಲ್ಲಿ x ಪ್ಲಸ್ 4 ಈಜಿಕಲ್ ಟು ಏನಾಗ್ತದ, x ಪ್ಲಸ್ 4 ಈಜಿಕಲ್ ಟು 0. ಈ ಮೂರನ್ನು ಕಂಡುಹಿಡಿಯುವಾಗ x ಪ್ಲಸ್ 4 ಈಜಿಕಲ್ ಟು 0, ಆಮೇಲೆ x ಪ್ಲಸ್ 3 ಈಜಿಕಲ್ ಟು 0.
ಎಕ್ಸ್ ಇಸ್ ಇಕ್ವಲ್ ಟು +4 ಇದ್ದಿದ್ದು -4, ಇಲ್ಲಿ ಎಕ್ಸ್ ಇಸ್ ಇಕ್ವಲ್ ಟು +3 ಇದ್ದಿದ್ದು -3 ಅಂತ ಆಗ್ತದೆ. ಇದರ ಮೂಲಗಳು ವರ್ಗ ಸಮೀಕರಣದಲ್ಲಿ ಇದರ ಮೂಲಗಳಂತ ಕರೆದ್ರೆ, ಬೆಲೆಗಳನ್ನ ಮೂಲಗಳಂತ ಕರೆದ್ರೆ, ಅದೇ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣದಲ್ಲಿ ಪರಿಹಾರಗಳಂತ ಕರಿಬಿಡ್ತಾರೆ. ಅದೇ ರೀತಿ ಇದನ್ನ ಬಹುಪದೋಕ್ತಿಗಳಲ್ಲಿ ಶೂನ್ಯತೆಗಳಂತೂ ಕರೀತಾರೆ. ಓಕೆ, ಆಲ್ ದಿ ಬೆಸ್ಟ್ ಆಫ್ ಲಕ್ ಫಾರ್ ಆಲ್ SSLC ಸ್ಟೂಡೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.